ಹಾಯ್ ಹಲೋ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸು ಮತ್ತೆ ಫೋಟೋಸ್ ಕೂಡ ಕರೆಕ್ಟಾಗಿ ಹಾಕಿ. ನಿಮ್ಮ ಫ್ರೆಂಡ್ಸ್ಗಳ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ. ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದ್ ಆಗಿದೆ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಾಯ್ಸ್ ಯಾರೆಲ್ಲ ಕೇಳಿರ್ತೀರಾ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡಿತೀರಾ. ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ, ಹಾಂ ಹೇಳ್ರಿ. ಸರ್ ಯಾವುದೈತ್ರಿ ಕಾರ್ ಹಾಕಿದ್ರಲ್ಲ ಇದು? ಇದು ಇಂಡಿಕಾ ಸರ್. ಟಾಟಾ ಇಂಡಿಕಾ ಐತ್ರಾ? ಟಾಟಾ ಇಂಡಿಕಾ ರೀ. ಓಕೆ ಸರ್, ಏನೈತ್ರಿ ಮಾಡಲ್ಲ? ಮಾಡಲ್ ರೀ 2005 ರೀ ಸರ್. ಓಕೆ, ಓನರ್ ಎಷ್ಟಾಗಿರಿ? ಇದು 5ನೇ ಓನರ್ ಸರ್ ನಾನು ರೀ. ತೊಗೊಳೋರು 6ನೇ ಓನರಾ? 6ನೇ ಓನರ್ ರೀ. ಓಕೆ ರೀ ಸರ್, ರನ್ನಿಂಗ್ ಎಷ್ಟಾಗೈತೆ ರೀ? ರನ್ನಿಂಗ್ ನೋಡಿಲ್ಲ ಸರ್. ಅದು ಇದೂ ವರ್ಕ್ ಆಗೋವಲ್ದು ರೀ. ಒಮ್ಮೆ ವರ್ಕ್ ಹಾಕಿದ್ರೆ ವರ್ಕ್ ಆಗೋವಲ್ದು ರೀ. ಅದು ನೋಡಿನಿಲ್ಲ ಸರ್. ರನ್ನಿಂಗ್ ಮೀಟ್ರ್ ಬಂದಾಗೈತೆ ರೀ? ಬಂದಾಗೈತೆ ರೀ. ಓಕೆ ಸುಮ್ಮ ಸರ್. ಮನೆಗೆ ಯೂಸ್ ಮಾಡಿದ್ದು ಸರ್. ಹ್ಞೂ ಹ್ಞೂ. ಹಾಗೆ ನಾವು ಬಾಡಿ ಹೊಡೆಯಲ್ಲ ಏನಲ್ಲ ಸರ್. ಓಕೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತೆ ರೀ. ಯಾವುದೇ ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ ಸರ್. ಹಾಂ ಹಾಂ. ಹ್ಞೂ ರೀ, ಡಬಲ್ ಟಾಪ್ ರೀ. ಓಕೆ. ಟೈರ್ ಕಂಡೀಷನ್? ಮ್ಯೂಸಿಕ್ ಸಿಸ್ಟಮ್ ಐತೆ ರೀ. ಓಕೆ. ಇದು ಗಾಲಿನೂ ಚಲೋ ಅದಾವೆ ರೀ, ಇನ್ನೂ ಬಟನ್ ಅದಾವೆ ರೀ. ಹಾಂ ರೀ. ಹ್ಞೂ ರೀ. ಸ್ಟೆಪ್ನಿ ಐತ್ರಾ? ಸ್ಟೆಪ್ನಿ ಐತ್ರಾ ಸರ್? ಸ್ಟೆಪ್ನಿ ಗಿಪ್ನಿ ಎಲ್ಲ ಅದು ಸರ್. ಓಕೆ, ಒಂದು 50% ಐತೇನು ರೀ? ಏನು ಸರ್? ಒಂದು 50% ಐತ್ರಾ ಟೈರ? 50 ಮ್ಯಾಗ ಐತೆ ಸರ್. 50 ಮ್ಯಾಗೆ ಐತ್ರಾ? ಹ್ಞೂ ಹ್ಞೂ 60% ತನಕ ಐತೆ ರೀ. ಓಕೆ ಸರ್. ಇಂಜನ್ ಕಂಡೀಷನ್, ಗಾಡಿ ಕಂಡೀಷನ್ ಎಲ್ಲ ಹೆಂಗೆ? ಇಂಜನ್ ಕಂಡೀಷನ್, ಗಾಡಿ ಕಂಡೀಷನ್ ಫುಲ್ ಕಂಡೀಷನ್ನಾಗ ಐತೆ ರೀ. ಯಾವುದು ಪ್ರಾಬ್ಲಮ್ ಅಂಕರ್ ಏನೂ ಇಲ್ಲ ರೀ ಸರ್. ಓಕೆ, ಮತ್ತು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಏನಿಲ್ಲ ಟಿಂಕರಿಂಗ್ ಕೆಲಸ ಇಲ್ಲ ಸರ್. ಏನೂ ಇಲ್ಲ ರೀ? ಏನಿಲ್ಲ ಸರ್. ಓಕೆ ರೀ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಾ? ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ಮಟ್ಟ ಐತ್ರಿ? ಎಫ್ ಸಿ ಸರ್ ಇನ್ನೂ 4 ವರ್ಷ ಐತೆ ರೀ ಸರ್. 29 ತನಕ ಎಫ್ ಸಿ ಐತೆ ಸರ್. ಹಾಂ. ಇನ್ಸೂರೆನ್ಸ್ ಒಂದು 4,000 ರೂಪಾಯಿ ಕಟ್ಕೋಬೇಕು ನೋಡಿರಿ. ಮತ್ತೇನಿಲ್ಲ ಪ್ರಾಬ್ಲಮ್ ರೀ. ಅದೊಂದು ಕಟ್ಕೊಂಡು ಮುಗಿತು ರೀ. ಅದೇ ನೀವೇ ಕಟ್ ಕೊಡ್ತೀರಿ ಏನು ಸರ್, ಹೆಂಗೆ ತೊಗೊಳೋರು ಕಟ್ಕೋಬೇಕು ರೀ? ಅವ್ರು ಹೆಂಗೆ ಅಂತಾರೆ ಹಂಗೆ ಸರ್. ಎರಡು ಅವರು ಮಾತಾಡೋ ಟೈಮ್ನಾಗ ಕಟ್ಕೊಡ್ತೀರಿ, ಇಲ್ಲ ನಾವು ಕಟ್ಕೋತೀರಿ ಕಟ್ಕೊಳ್ರಿ. ಓಕೆ ಸರ್. ಬಟ್ ಇವಾಗ ಅವ್ರ ಮ್ಯಾಲೆ ಡಿಪೆಂಡ್ ರೀ. ಓಕೆ ಸರ್. ಇವಾಗ ನಿಮ್ಮ ಕೈಯಾಗ ಮೈಲೇಜಲ್ಲಿ ಏನು ಕೊಡ್ತೈತ್ರಿ ಸರ್ ಗಾಡಿ? ಇದು 20 ಮ್ಯಾಗ ನೋಡಿರಿ ಸರ್. 20 ಮ್ಯಾಗೆ ಕೊಡ್ತದೆ ರೀ? ಏನೂ ಇಲ್ಲ ಅಂದ್ರೆ 20 ರೀ ಲಾಸ್ಟ್. ಓಕೆ ರೀ ಸರ್. ಸೀಟ್ ಕವರ್ ಎಲ್ಲ ಕರೆಕ್ಟಾಗಿ ಐತ್ರಿ? ಎಲ್ಲ ಬರೋಬ್ಬರಿ ಐತೆ ಸರ್. ಯಾವುದೂ ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ ರೀ. ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿರಿ? ಆಯ್ತು ಸರ್. ಮ್ಯೂಸಿಕ್ ಸಿಸ್ಟಮ್ ಐತೆ ರೀ, ಎ ಸಿ ಐತೆ ರೀ, ನಾನ್ ಎ ಸಿ ಐತೆ ರೀ. ಹಾಂ ಹಾಂ. ಓಕೆ, ಮತ್ತು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿರಿ ಏನು ರೀ? ಎಕ್ಸ್ಟ್ರಾ ಫಿಟ್ಟಿಂಗ್ ಅನ್ನೋಕೆ ಏನಿಲ್ಲ ಸರ್. ಅದೊಂದು ಮ್ಯೂಸಿಕ್ ಸಿಸ್ಟಮ್ ಒಂದೇ ರೀ, ಮತ್ತೇನಿಲ್ಲ ಸರ್. ಅದು ಒಂದೇ ರೀ? ಅದು ಒಂದೇ ರೀ. ಓಕೆ ಸರ್. ಏನು ಹೇಳಕತ್ತೀರಿ ರೇಟ್ ಇದಕ್ಕೆ? ರೇಟ್ ನಾ 75 ಅಂಕರ್ ಹೇಳಿ ಸರ್. ಅದು ಏನೋ ಇದ್ರ ಅವ್ರ ಮನ್ಸಿಗೆ ಬಂತಂದ್ರೆ ಏನೋ ಹೆಚ್ಚು ಕಡಿಮೆ ಆಗಲ್ಲ ಸರ್. 75,000 ನೀವು ಹೇಳಕತ್ತೀರಿ? ಹಾಂ ಹೇಳಕತ್ತೀನಿ ರೀ. ಆದ್ರೆ 75 ಕಂಡೀಷನ್ ಅಂತಲ್ಲ ರೀ. ಹಾಂ. ಏನೋ ಬಂದು ಬೈಟಕ್ ಮೇಲೆ ಹೆಚ್ಚು ಕಡಿಮೆ ಆದ್ರೂ ಮಾಡಿಕೊಡ್ತೀನಿ ರೀ. ಆಯ್ತು ರೀ. ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಡ್ತೀರಿ? 75,000 ಕಡಿಮೆ ಮಾಡಿಕೊಡ್ತೀರಿ? ಹಾಂ ಮಾಡಿಕೊಡ್ತೀನಿ ಸರ್. ಇದಕ್ಕಿಂತ ಕಡಿಮೆ ಮಾಡಿಕೊಡ್ತೀನಿ ರೀ. ಓಕೆ, ಇವಾಗ 75,000 ಹೇಳಿದ್ರಲ್ಲ ರೀ ಸರ, ಹ್ಞೂ ಸರ್. ಇದು ಏನು ಇನ್ಶೂರೆನ್ಸ್ ಕಟ್ ಕೊಟ್ಟೋದು ಹೇಳಕತ್ತೀರಿ ಏನು ರೀ, ಅವರೇ ಕಟ್ಕೋಬೇಕು ರೀ? ಅದೇ ಏನಿಲ್ಲ ಸರ್. ಈಗ ಅವ್ರು ಹೆಂಗೆ ಅಂತಾರೆ ಹಂಗೆ ಮಾಡಿ ಕೊಡ್ತೀನಿ ರೀ ಅದ್ರೊಳಗೆ ರೀ. ಅವ್ರು ಕಟ್ಕೊಡೋಣ ರೀ. ಇಲ್ಲ ರೀ ನಾವು ಕಟ್ಕೋತೀವಿ, ನಾವು ಕಟ್ಕೊಳ್ರಿ ರೀ. ಇಲ್ಲ ಸರ್, ನೀವು ಕಟ್ ಕೊಡೋದು ಹೇಳ್ರಿ, ಏನು ಮಾಡ್ತೀರಿ ಅಂದ್ರೆ 75,000 ಹೇಳಿದ್ರಿ? ನಾನು ಕಟ್ಕೊಡ್ತೀನಿ ಸರ್. ಕಟ್ ಕೊಟ್ಟು ಎಷ್ಟು ರೂಪಾಯಿ ಅಂದರೆ ಎಷ್ಟು ಹೇಳ್ತೀರಿ ಅಮೌಂಟ್ ಇದು ಗಾಡಿಗೆ? ಏನಿಲ್ಲ ಸರ್. ಈಗ 75,000? 75 ಅಂಕರ್ ಏನು ಸರ್. ಕಟ್ಟಿನೂ ಕೊಡ್ತೀನಿ ರೀ ಬೇಕಾದ್ರೆ. ಅದೇನು ಒಂದು 4,000 ಬರ್ತೈತೆ ರೀ. ಹಾಂ ಹಾಂ. ಕಟ್ಕೊಡ್ತೀನಿ ರೀ. ಬೇಡ ನಾವು ಕಟ್ಕೋತೀವಿ ಅಂದ್ರೆ ಅದು ಲೆಸ್ ಮಾಡೋಣ ರೀ. ಓಕೆ ಸರ್, ಇದ್ರಾಗ ಲೆಸ್ ಮಾಡ್ತೀರಿ ಅಂದ್ರೆ? ಹ್ಞೂ ರೀ. ಅವ್ರ ಮೇಲೆ ಡಿಪೆಂಡ್ ನೋಡಿರಿ ಸರ್. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇದು ಮಾಡೋಣ ರೀ. ಓಕೆ ಸರ್. ಇವಾಗ 75,000 ಹೇಳಿದ್ರಲ್ಲ ರೀ, ಕೊಡೋ ರೇಟ್ ಏನು ರೀ ಸರ್? ಅಂದರೆ ನಿಮ್ಮದು ಸ್ವಲ್ಪ ಕಡಿಮೆ ಮಾಡಿಕೊಡ್ತೀನಿ ಅಂದ್ರಲ್ಲ, ಕೊಡೋ ರೇಟ್ ಏನಂತ? ಕೊಡೋ ರೇಟ್ ಅಂದ್ರೆ ಒಂದು 5,000 ಕಡಿಮೆ ಮಾಡೋಣ ಸರ್. ಆಯ್ತು ರೀ. 5,000 ಕಡಿಮೆ ಮಾಡಿ ಕೊಟ್ಟು ಇನ್ಶೂರೆನ್ಸ್ನು ಕಟ್ ಕೊಡ್ತೀರಿ? ಹಾಂ ಹಾಂ ಕಟ್ಕೊಡೋಣ ರೀ. ಓಕೆ ಸರ್. ತಮ್ಮ ಲೊಕೇಶನು? ಲೊಕೇಶನ್ ರೀ ಬಾಲ್ಕೋಟ್ ಡಿಸ್ಟಿಕ್ ರೀ. ಹುಣಸೂರು ತಾಲೂಕು ರೀ. ಹುಣಸೂರು ತಾಲೂಕು ಸರ್. ಹುಣಸೂರು ತಾಲೂಕಿನಾಗ ಗಾಡಿ ಸಿಗ್ತದೆ ರೀ. ಓಕೆ ಸರ್, ಇದೇ ಅಲ್ಲ ರೀ ನಿಮ್ಮ ಕಾಂಟ್ಯಾಕ್ಟ್ ನಂಬರ್? ಇದನ್ನೇ ಹಾಕಿಬಿಡ್ರಿ ಸರ್ ಕಾಂಟ್ಯಾಕ್ಟ್ ನಂಬರ್ ರೀ. ಓಕೆ ಸರ್, ಅಪ್ಡೇಟ್ ಮಾಡ್ತೀನಿ. ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ ಸರ್, ಓಕೆನಾ? ಆಯ್ತು ಆಯ್ತು ಆಯ್ತು. ಇಂಜನ್ ಮಾತ್ರ ಕಂಡೀಷನ್ ಆಗಿರ್ಬೇಕು ಸರ್. ಇಲ್ಲ ರೀ ಸರ್, ಇಂಜನ್ ಫುಲ್ ಕಂಡೀಷನ್ ಐತೆ ರೀ. ಓಕೆ ಸರ್. ಹ್ಞೂ ರೀ. ಇದ್ರದ್ದು ಏನು ಪ್ರಾಬ್ಲಮ್ ಇದ್ರೆ ಹೇಳ್ತಿದ್ದೀನಿ ರೀ, ಹಿಂಗೆ ಪ್ರಾಬ್ಲಮ್ ಐತೆ ಸರ್ ಅಂತ ಹೇಳ್ರಿ. ಹಾಂ ಹಾಂ. ಯಾಕಂದ್ರೆ ಮನೆಗೆ ಯೂಸ್ ಮಾಡೀನಿ ರೀ ಸರ್. ನಾನು ಬಾಡಿ ಹೊಡೆಯಲ್ಲ ಏನಲ್ಲ ರೀ. ಓಕೆ. ಇಂಜನ್ ಮಾತ್ರ ಏನೋ ₹1 ಕೆಲಸ ಐತೆ ಹಿಂದೆ ಮಾಡಿಸ್ಬಿಡ್ತೀನಿ ರೀ ನಾನು.
ಯಾವುದೂ ಇಡಕ್ಕೆ ಹೋಗಲ್ಲ ರೀ ಬ್ಯಾಲೆನ್ಸ್ ರೀ ಈಗ ಹಂಗಾರೆ ಫುಲ್ ಕಂಡೀಷನಾಗ ಐತೆ ಸರ್ ಓಕೆ ಸರ್ ಓಕೆ ಅಪ್ಡೇಟ್ ಮಾಡ್ತೀನಿ ನೋಡಿಕೊಡಿ ಸರ್ ಆದಷ್ಟು ಆಯ್ತು ಸರ್ ಥ್ಯಾಂಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು